ಕಳೆದ ಬಾರಿ ಬಿಗ್ ಬಾಸ್ ಕ್ಲೋಸ್ ಆದಂತ ಸಂದರ್ಭದಲ್ಲಿ ಇಲ್ಲಿ ಕೂಡ ಬೀದರ್ ಜಿಲ್ಲೆಯಲ್ಲಿ ಧ್ವನಿ ಎತ್ತಿದ್ದಾರೆ ಗ್ರಾಮಸ್ಥರು. ಯಾಕಂದ್ರೆ ಕೆಮಿಕಲ್ ಇಂಡಸ್ಟ್ರಿಗಳಿಂದ ಸಾಕಷ್ಟು ನಮ್ಮ ಗ್ರಾಮಗಳಿಗೆ ಕುಡಿಯಕ್ಕೆ ಶುದ್ಧ ನೀರು ಸಿಕ್ಕಿಲ್ಲ. ಬೀದರ್ ಕೋಲಾರ ಇಂಡಸ್ಟ್ರಿಯಲ್ಲಿ ಏರಿಯಾ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಗಳಲ್ಲಿ ಕೂಡ ಸರಿಯಾಗಿ ನೀರು ಕಲುಷಿತ ಎಲ್ಲ ನೀರು ಬಾವಿಯಲ್ಲಿ ನೀರು ಬರ್ತಿದೆ ಸರ್. ಆದ್ರೂ ಕೂಡ ತಮ್ಮ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳುತ್ತಿಲ್ಲ. ನಂತರ ಮಾಜಿ ಸಚಿವರು ತಮ್ಮ ಗಮನಕ್ಕೆ ತಂದಿದ್ದಾರೆ ಸರ್. ಇವತ್ತು ಹುಮ್ನಾಬಾದ್ಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಹೊಂದಾಣಿಕೆ ನಡೀತಿದೆ, ಯಾವುದರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ತಮ್ಮ ಗಮನಕ್ಕೆ ತಂದಿದ್ದಾರೆ ಸರ್. ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಕೋಳೂರು ಇಂಡಸ್ಟ್ರಿಯಲ್ ಏರಿಯಾ ಬಗ್ಗೆ ನನಗೆ ಭಾಳ ತಿಂಗಳಿಂದ ನನಗೆ ಮಾಹಿತಿ ಇದೆ. ಒಂದು ಟೆಕ್ನಿಕಲ್ ಟೀಮ್ನ ಮತ್ತು ದೂರುದಾರರು ಏನಿದ್ದಾರೆ ಅವರು ಮತ್ತು ಉದ್ದಿಮೆದಾರರು ಏನಿದ್ದಾರೆ ಅವ್ರನ್ನ ಇಬ್ಬರನ್ನು ನಮ್ಮ ಪರ್ಸನಲ್ ಹಿಯರಿಂಗಿಗೆ ಅವಕಾಶ ಮಾಡ್ತಾರೆ. ಈಗ ನಮ್ಮ ಸುವರ್ಣ ಮಹೋತ್ಸವ ಸಂದರ್ಭ ಮುಗಿದ ತಕ್ಷಣ ಪ್ರಥಮ ಆದ್ಯತೆಯಾಗಿ ಅವರು ಪರ್ಸನಲ್ ಹಿಯರಿಂಗ್ ಮಾಡಿ ಅದರಲ್ಲಿರ್ತಕ್ಕಂಥ ನ್ಯೂನತೆಗಳನ್ನ ಅವರು ಸರಿಪಡಿಸ್ಕೊಂಡಿಲ್ಲ ಅಂತಾರೆ. ನಮ್ಮ ಕಾನೂನು ತನ್ನಷ್ಟಕ್ಕೆ ತಾನು ಕ್ರಮ ವಹಿಸಿದೆ. ಕದ್ದು ಮುಚ್ಚಿಗಳು ಸರ್ ಈಗ ಅಧಿಕಾರಿಗಳು ಮನವಿ ಕೊಡ್ತಿದ್ದಾರೆ ಸರ್, ಎಲ್ಲ ಕೊಡ್ತಿದ್ದಾರೆ. ಯಾರ್ದು ಅದು ಕೆಮಿಕಲ್ ಫ್ಯಾಕ್ಟರಿ ಅನ್ನೋದು ಯಾರು ಕೂಡ ಕ್ರಮ ಆಗ್ತಿಲ್ಲ. ನಾನು ನಿಮಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತೀನಿ. ನಾನು 7-8 ತಿಂಗಳಾಗಿದೆ ಜವಾಬ್ದಾರಿ ತಗೊಂಡು 8 ತಿಂಗಳ ಅವಧಿ ಒಳಗೆ 160 ಉದ್ದಿಮೆಗಳಿಗೆ ಕ್ಲೋಸರ್ ಆರ್ಡರ್ ಕೊಟ್ಟಿದ್ದೇನೆ. ನಂತರ ಉತ್ತರ ಕೊಡೋದಕ್ಕೂ ಮೊದಲು ಪ್ರಶ್ನೆ ಬರುತ್ತೆ, ಏನ್ ಮಾಡ್ಲಿ ಉತ್ತರ ಕೇಳ್ಬೇಡಿ, ಆಮೇಲೆ ಪುನಃ ಪ್ರಶ್ನೆ ಕೇಳಿ. ನಾನು ಇವಾಗ ಯಾರ ಮುಲಾಜಿಗೂ ಇರೋನು. ನಮ್ಮ ಕಾಯ್ದೆ ನಿರ್ದಾಕ್ಷಿಣ್ಯವಾಗಿ ಪರಿಸರ ಪ್ರೇಮಿಯಾಗಿ ಕೆಲಸ ಮಾಡ್ತದೆ. ನಾವು ಉದ್ದಿಮೆದಾರರ ವಿರೋಧಿಗಳು ಅಲ್ಲ, ಸಾರ್ವಜನಿಕರ ಸಂಕಷ್ಟವನ್ನು ಮರೆತು ಕೂತಿಲ್ಲ. ಇಲ್ಲಿ ಪರಿಸರ ಮಾಲಿನ್ಯ ಯಾರೇ ಮಾಡಿದ್ರು, ಅವ್ರು ಎಷ್ಟೇ ಎತ್ತರದ ವ್ಯಕ್ತಿಗಳಿದ್ರು, ಕಾನೂನು ದೊಡ್ಡದು ಅನ್ನೋದನ್ನ ಜ್ಞಾಪಿಸಲಿಕ್ಕೆ ಬಯಸ್ತಾರೆ ಸರ್. ಇಲ್ಲಿವರೆಗೆ ಎಷ್ಟು ಕ್ರಮಗಳಾಗಿದೆ ಸರ್? ಈ ಆಗ್ಲೇ 160 ಇವಾಗ ನಮಗೆ ಹಂತವಾಗಿ ಆರೋಪಗಳ ಸರಮಾಲೆನೇ ಇದೆ. ಎಲ್ಲವನ್ನು ಹಂತವಾಗಿ ನಾವು ಬಗೆಹರಿಸ್ತೇವೆ. ಈಗ ತೀವ್ರತರವಾದಂತ ನಿಮ್ಮ ಕೋಳೂರು ಭಾಗದ ವಿಚಾರ, ಹುಮ್ನಾಬಾದ್ ಕೋಲಾರ ಇದಷ್ಟೇ ಅಲ್ಲ, ಈವನ್ ಗುಲ್ಬರ್ಗಾದು ಇದೆ, ಕಡಚೂರು ಇದೆ. ಈ ಎಲ್ಲ ವಿಚಾರವನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೇವೆ. ಒಂದಾದ್ಮೇಲೆ ಒಂದರಂತೆ ಇದಕ್ಕೆಲ್ಲರಿಗೂ ನಿರ್ದಾಕ್ಷಿಣ್ಯವಂತ ಕ್ರಮಕ್ಕೆ ನಾವು ಹೋಗ್ತೀವಿ. ಮಾರ್ಪಾಟು ಮಾಡಿಕೊಂಡ್ರೆ ಉದ್ದಿಮೆದಾರರಿಗೆ ನಾವು ಅವಕಾಶ ಕೊಡ್ತೀವಿ. ಈಗ ತಮ್ಮ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾಲಿನ್ಯಕಾರಕ ವಿಚಾರದಲ್ಲಿ ಯಾವುದೇ ಉದ್ದಿಮೆದಾರರಿದ್ರು ತ್ವರಿತವಾಗಿ ಅವುಗಳನ್ನ ಸರಿಪಡಿಸ್ಕೊಳ್ತಕ್ಕಂಥ ಕಾನೂನುಬದ್ಧವಾಗಿ ನಡೆಸ್ತಕ್ಕಂಥ ಜವಾಬ್ದಾರಿ ನಿಮ್ದಾಗಿರುತ್ತೆ. ಇಲ್ಲ ಅಂದ್ರೆ ಕಾಯ್ದೆ ತನ್ನ ಕೆಲಸವನ್ನ ಮಾಡುತ್ತೆ ಅನ್ನೋದನ್ನ ತಮ್ಮ ಕೋಲಾರ ಇಂಡಸ್ಟ್ರಿಯಲ್ಲಿ ಶುದ್ಧೀಕರಣ ತ್ಯಾಜ್ಯ ಶುದ್ಧೀಕರಣ ಘಟಕ ಕ್ಲೋಸ್ ಆಗಿದೆ ಸರ್. ನಿರ್ಮಾಣ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದೆ, ಯಾವುದು ಕೂಡ ಓಪನ್ ಆಗ್ತಿಲ್ಲ ಸರ್. ಅದು ಪದಗಳ ಅರ್ಥನ ನಾನು ಸ್ಪಷ್ಟವಾಗಿ ಒಂದೇ ಕಡೆ ಕ್ರೋಢೀಕರಿಸಿ ಹೇಳಿದ್ದೀನಿ. ನಾನು ಯಾವುದನ್ನು ಇಂಡಿವಿಜುವಲ್ ಆಗಿ ಉಲ್ಲೇಖ ಮಾಡ್ತಿಲ್ಲ. ಇನ್ ಟೋಟಲ್ ಯಾರೇ ದೊಡ್ಡವರಿಲ್ಲ, ಯಾರೇ ಎಷ್ಟೇ ಪ್ರಭಾವಶಾಲಿ ನಿಮ್ಮಗಳ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕಿಂತ ಹೆಚ್ಚಿನದಾಗಿ ಜವಾಬ್ದಾರಿ ನಿರ್ವಹಿಸುವಂತ ಜಾಗದಲ್ಲಿದ್ದೇನೆ. ಪರಿಣಾಮಕಾರಿಯಾಗಿ ಇವಕ್ಕೆ ಹಂತ ಹಂತವಾಗಿ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಸ್ಪಷ್ಟವಾದಂಥ ಮಾತನ್ನು ಹೇಳ್ತಾ ಇದ್ದೀನಿ. ಈ ಭಾಗದ ವಿಚಾರಗಳು ವಿಧಾನಸಭೆಯಲ್ಲೂ ಚರ್ಚೆ ಆಗಿದೆ. ನಿಮ್ಮ ಮಾಧ್ಯಮದಲ್ಲಿ ಬಂದಂಥ ವರದಿಗಳು ಕೂಡ ವಿಧಾನಸಭೆಯಲ್ಲೂ ಚರ್ಚೆ ಆಗಿದ್ದಾವೆ. ನಾವೀಗ ತಾಂತ್ರಿಕ ವರದಿಯನ್ನು ಮತ್ತು ಲ್ಯಾಬ್ ಟೆಸ್ಟನ್ನು ಕೂಡ ಮಾಡಿಸಿ ನಾವು PH ಎಲ್ಲವನ್ನು ಅಳವಡಿಸ್ಕೊತಾ ಇದ್ವಿ. PH ಪರ್ಸನಲ್ ಹಿಯರಿಂಗ್, ಅದು ಕೋರ್ಟ್ ರೀತಿ ನಾವು ಅವ್ರಿಗೊಂದು ಅವಕಾಶ ಕೊಡಲೇಬೇಕು. ಯಾಕೆಂದರೆ ಕಾಯ್ದೆನಲ್ಲಿರ್ತಕ್ಕಂಥ ಆಯಾಮಗಳು ಅವ್ರಿಗೆ ನಾವು ಅವಕಾಶ ಕೊಟ್ಟು ತದನಂತರ ಕ್ರಮಕ್ಕೆ ನಾವು ಮುಂದಾಗ್ತೀವಿ. ಎಲ್ಲದಕ್ಕೂ ನರೇಂದ್ರ ಸ್ವಾಮಿ ನಾನು ನಿಮ್ಗೆ ಯಾರಿಗೂ ಉತ್ತರ ಕೊಡೋದು ನಾನು ಇಲ್ಲಿಂದ ಪಲಾಯನ ಮಾಡೋದಿಲ್ಲ. ಒಂದ್ ಪ್ರಶ್ನೆ ಕೇಳ್ತಿರೋ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಹೆಂಗು ಯಾವ ಉತ್ತರ ಬೇಕು, ಯಾವ್ದಕ್ಕೆ ಆದ್ಯತೆ ಕೊಡ್ಲಿ ಸರ್ ಹೇಳಿ ಸರ್. ಅವ್ರದಕ್ಕೆ ಉತ್ತರ ಕೊಡ್ಲ. ಹಾಗಾಗಿ ನೀವು ಯಾರು ಇದಕ್ಕೆ ಗೊಂದಲ ಬೇಡ. ಹೌದು, ಇದರಲ್ಲಿ ತುಂಬಾ ತಡಾಗಿದೆ. ಮಂಡಳಿ ಹಿಂದೆ ಏನೋ ಲೋಪಗಳು ಎಸಗಿದೆಯೋ ಅದರ ವಿಚಾರವಾಗಿ ನಾನೀಗ ಉಲ್ಲೇಖ ಮಾಡಲಿಕ್ಕೆ ನನ್ನ ಜವಾಬ್ದಾರಿನಲ್ಲಿ ಇವಾಗ ನಾನೇನು ಕ್ರಮ ವಹಿಸ್ತಾ ಇದ್ದೀನಿ. ಇದಕ್ಕಿಂತ ಪ್ರಮುಖವಾಗಿ ನಿಮ್ಮ ಗಮನಕ್ಕೆ ಬಂದಲ್ಲಿ
ನಾನು ಆಡಳಿತಕ್ಕೆ ಬಂದ ಹೊಸದರಲ್ಲಿ ಮಂಡಳಿ ಸಮಸ್ಯೆಗಳೇ 108 ಕಾರಣ. ಯಾಕೆಂದ್ರೆ ನಮಗೇನು ಮಂಜೂರಾದ ಹುದ್ದೆಗಳಿದ್ದು ಅದರಲ್ಲಿ 40% ಕಡಿಮೆ ಸಿಬ್ಬಂದಿ ಇದ್ದದ್ದು. ಇನ್ನು 60% ಹೆಚ್ಚಿನ ಇಲ್ವೇ ಇಲ್ಲ. ಈಗ ರೆಕ್ರೂಟ್ಮೆಂಟ್ ರೆಡಿ ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಯಾವ ಸಿಬ್ಬಂದಿಗೂ ವಾಹನಗಳೇ ಇರಲಿಲ್ಲ. ಈ ಒಂದೇ ಬಾರಿ 71 ವಾಹನ ಕೊಡಿಸಿದ್ವಿ. ಅದರಲ್ಲೂ ಪರಿಸರ ಸ್ನೇಹಿ ವಾಹನಗಳನ್ನೇ ಕೊಡಿಸಿದ್ವಿ. ಪ್ರಮೋಷನ್ ಕೊಡ್ದೇನೆ ಜಟ್ಗಟ್ಟಿತ್ತು ಮಂಡಳಿ, ಪ್ರಮೋಷನ್ ಕೊಟ್ಟಿದ್ದೀನಿ. ಈಗ ಹೊಸದಾಗಿ ರೆಕ್ರೂಟ್ಮೆಂಟ್ ಒಂದೂವರೆ ತಿಂಗಳಲ್ಲಿ ಮಾಡಿದ ತಕ್ಷಣ ಮಂಡಳಿ ನಿರ್ವಹಿಸೋದಕ್ಕೆ ಸದೃಢವಾಗಿ ನಿಲ್ಲುತ್ತೆ. ಹಂತ ಹಂತವಾಗಿ ಇವನ್ನ ಬಗೆಹರಿಸ್ತೇನೆ. ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಲ್ಲ, ಇದು ಒಂದು ದಿನದಲ್ಲಿ ಬಂದಂಥ ಸಮಸ್ಯೆ ಅಲ್ಲ. ಹಿಂದೆ ಇದ್ದಂಥ ನಿಷ್ಕ್ರಿಯತೆಯಿಂದ ಈ ಸಮಸ್ಯೆಗಳು ಮಂಡಳಿ ಒಳಗೆ ಆಗಿದ್ದು ನಿಜ. ನಾನು ಪ್ರಥಮ ದಿನದಲ್ಲೇ ಈ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು 1 ತಿಂಗಳ ನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಹತ್ರ ನಮ್ಮ ಸಚಿವರನ್ನು ಕರ್ಕೊಂಡೋಗಿ ನನ್ನ ಎಲ್ಲ ವಿಷಯವನ್ನು, ಮಂಡಳಿ ವಿಚಾರವನ್ನು, ಲೋಪವನ್ನು ಅವ್ರು ಮುಂದಿಟ್ಟದಕ್ಕೋಸ್ಕರ ವಾಹನ ಖರೀದಿ ಮಾಡೋದಕ್ಕೆ ಮೊದಲು ಅವಕಾಶ ಕೊಟ್ಟರು, ಮತ್ತು ಪ್ರಮೋಷನ್ ಕೊಡೋದಕ್ಕೆ ಅವಕಾಶ ಕೊಟ್ಟರು, ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಏನು ವೇಕೆನ್ಸಿ ಇದೆ ಅದರಲ್ಲಿ 80%ನ ಫಿಲ್ ಮಾಡೋದಕ್ಕೆ ಈಗ ಅವಕಾಶ ಕೊಟ್ಟಿದ್ದಾರೆ. ಅದು ಇವಾಗ ನಾವು 1 ವಾರದಲ್ಲಿ ನಾವು ಇವತ್ತು ಏನು ಅದರ ರೆಕ್ರೂಟ್ಮೆಂಟ್ ಕಾಲ್ ಮಾಡ್ತಾ ಇದ್ವಿ. ಇನ್ನೊಂದು 1.5 ತಿಂಗಳಲ್ಲಿ ನಾವು ಪಾರದರ್ಶಕವಾಗಿ ಈ ಆಯ್ಕೆಯನ್ನು ಪೂರ್ಣ. ಸರ್, ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಯೋಮೆಡಿಕಲ್ ವೇಸ್ಟ್ ಎಲ್ಲೆಂದರಲ್ಲಿ ಬಿಸಾಕ್ತಾರೆ ಸರ್. ಆಸ್ಪತ್ರೆ ಆವರಣದಲ್ಲೇ ಇರುತ್ತೆ. ನೋಡಿ, ಸರ್ಕಾರ ಇರಲಿ, ಖಾಸಗಿ ವ್ಯಕ್ತಿ ಇರಲಿ, ಕಾನೂನು ಒಂದೇ, ಕಾಯ್ದೆ ಒಂದೇ. ಇದು ಸೆಂಟ್ರಲ್ ಆಕ್ಟ್. ಇದಕ್ಕೆ ಯಾರ್ದು ಮುಲಾಜಿಲ್ಲ. ಹಿಂದೆ ಸ್ವಲ್ಪ ಲೋಪಗಳಾಗಿರ್ತಕ್ಕಂಥ ನಾನು ಹೋಗ್ತೀನಿ. ಅದಕ್ಕೆ ಸಿಬ್ಬಂದಿ ಕೊಡ್ತೇನೋ ಒಂದು ಕಾರಣ. ಜೊತೆಗೆ ಇವಾಗ ನಾವು ಅದಕ್ಕೆ ಗೇರಪ್ ಮಾಡಿ ಇಟ್ಟಿದ್ದೀವಿ. ಹಂತ ಹಂತವಾಗಿ ಇವನ್ನ ಮಾಡ್ತೀವಿ, ನಿಮ್ಗೆ ಭರವಸೆ ಇದೆ. ಸರ್, ಈಗ ರಾಜ್ಯದಾಗ ಎಲ್ಲ RSS ಬ್ಯಾನ್ ಸಂಬಂಧಪಟ್ಟಂತೆ ತಮ್ಮ ಇಲಾಖೆ ಸರ್ಕಾರದ ಸಚಿವರೊಬ್ಬರು ಪತ್ರ ಬರೆದಿದ್ದು ಇವತ್ತು ಹಲ್ಚಲ್ ಸೃಷ್ಟಿ ಮಾಡಿದೆ ಸರ್. ಇವತ್ತು ಚಿತ್ತಾಪುರದಲ್ಲಿ ಭಾಗವಧ್ವಜ ಕಿತ್ತಾಕಿದ್ದಕ್ಕೆ ಇವತ್ತು ಹಿಂದೂ ಕಾರ್ಯಕರ್ತರು ಮತ್ತೆ ಬಿಜೆಪಿ ನಾಯಕರು ಆಕ್ರೋಶನ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ್ದಾರೆ ಸರ್. ಏನ್ ಹೇಳ್ತೀರಿ ಸರ್ ಈ ಯಾವುದೇ ಸಂಘ ಮತ್ತು ಚಟುವಟಿಕೆ ಯಾವುದೇ ಇದೆ ಈ ದೇಶದಲ್ಲಿ ಸಂವಿಧಾನ ಇದೆಯಲ್ಲ, ಸಂವಿಧಾನದ ಅಡಿನಲ್ಲಿ ಎಲ್ಲರೂ ಕಾರ್ಯನಿರ್ವಹಿಸ್ತಾರೆ. ನೀವು ಕೇಳತಕ್ಕಂಥ ಸಂಸ್ಥೆ ಯಾವ ಕಾಯ್ದೆ ಅಡಿನಲ್ಲಿ ರಿಜಿಸ್ಟರ್ ಆಗಿದೆ, ಈ ದೇಶದ ಸಂವಿಧಾನಬದ್ಧವಾದಂಥ ರಾಷ್ಟ್ರಧ್ವಜಕ್ಕೆ ಅವ್ರು ಯಾವ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ನಾನು ಅವರಿಗೆ ವಿರೋಧವಾಗಿ ಮಾತಾಡ್ತೀನಿ. ಈ ರಾಷ್ಟ್ರೀಯ ಭಾವನೆಗಳನ್ನು ರಾಷ್ಟ್ರಧ್ವಜಕ್ಕಿಂತ ಹೆಚ್ಚು ಭಗವಧ್ವಜವನ್ನು ಎತ್ತಿ ಹಿಡಿತಾ ಇದ್ದಾರೆ. ರಾಷ್ಟ್ರಧ್ವಜಕ್ಕೆ ನಾವು ಏನಂತ ಹೇಳಬೇಕು? ತಾಯಿ ಗೌರವ ಇರಬೇಕು, ಮಾತೃಭಾಷೆ ಗೌರವ ಇರಬೇಕು, ನಮ್ಮ ರಾಷ್ಟ್ರ ಪ್ರೇಮ ಎಲ್ಲದಕ್ಕಿಂತ ದೊಡ್ಡದು. ಇದು ಯಾವುದನ್ನು ಬದಿಗೊತ್ತಿ ತಮ್ಮದೇ ಆದಂಥ ಅಜೆಂಡಾ ಇಟ್ಕೊಂಡು ಹೋಗ್ತಾ ಇರೋರಿಗೆ ಮಾಧ್ಯಮದ ಸ್ನೇಹಿತರು ನೀವೇ ಬೆಳಗ್ತೀವಿ. ತಪ್ಪಿದ್ರೆ ಅದನ್ನ ತಿದ್ಕೋತೀವಿ. ಈಗ ನಾನು ರಾಷ್ಟ್ರ ಪ್ರೇಮ ಬೇಕಾ ಬೇಡವೋ, ರಾಷ್ಟ್ರ ಧ್ವಜ ಬೇಕಾ ಬೇಡವೋ ಚರ್ಚೆ ಆಗ್ಲಿ. ಯಾವ ನಮ್ಮ ಸಚಿವರು ಇವತ್ತು ಪ್ರಶ್ನೆ ಎತ್ತಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ನೋಡಿ, ನಾವು ಬ್ರಿಟಿಷರ ಗುಂಡೇಟಿಗೆ ಎದುರದೇ ಇರೋಂಥ ಜನ, ಪ್ರಾಣ ಕೊಟ್ಟವರು, ದೇಹ ತ್ಯಾಗ ಮಾಡಿದವರು, ಈ ದೇಶಕ್ಕೋಸ್ಕರ ಸರ್ವ ತ್ಯಾಗ ಮಾಡಿದವರು, ಅವರು ಗುಲಾಮ್ಗಿರಿನಲ್ಲಿದ್ದವರು, ಬ್ರಿಟಿಷರ ಹತ್ರ ಬಳುವಳಿ ಇಸ್ಕೊಂಡವ್ರು. ನಾವ್ ಯಾಕೆ ಮಾತಾಡೋದು ಸರ್? ಹಿಂದೆ ಪಕ್ಷದ ಮಾಜಿ ಸಚಿವರು ಓಪನ್ ಆಗಿ ಹೇಳ್ತೀನಿ, ಯತ್ನಾಳ್ ಅವ್ರಿಗೆ ವಿಧಾನಸಭೆಯಲ್ಲೇ ಕರಿತೀನಿ, ಛೇಡಿಸ್ತೀನಿ. ನಾನು ಒಂದು ಸ್ನೇಹದಲ್ಲೂ ಛೇಡಿಸ್ತೀನಿ, ಮಾಧ್ಯಮದ ಮುಖಾಂತರ ಅಧಿಕೃತವಾಗಿ ಹೇಳ್ತೀನಿ. ಅತ್ಯಂತ ಗೌರವಯುತವಾಗಿ, ಯತ್ನಾಳ್ ಅವರೇ, ನಿಮ್ಮ ಭಾಷೆ ಸರಿ ಇರಲಿ, ನೀವು ಯತ್ನಾಳಾಗೇ ಇರಬೇಕು, ಕಿತ್ನಾಳ್ ಆಗ್ಬಾರ್ದು.